ಗಳನ್ನು ಕೊಟ್ಟಿದ್ದೇವೆ. 69,375 ಪುಟಗಳು ಸದ್ಯಕ್ಕೆ ಇದೆ. ಆಕ್ಚುಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದು ಕೂಡ, ಅಂದರೆ ಒಂದು ನಿಮಿಷ, ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೆ, ಬಟ್ ಅಪ್ಲಿಕೇಶನ್ನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು ಅಂತ ಮಾಡಿದ್ದೇವೆ. ಏನಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆದರೆ ಕೆಲವ್ರು ಏನು ಮಾಡ್ತಾರೆ, ತಾಲೂಕು ರೆಕಾರ್ಡ್ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಜಿ ಬರ್ಕೊಡ್ತಾರೆ, ಅದನ್ನು ಒಬ್ಬ ಶಿರಸ್ತೇದಾರರು ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ನಿರೀಕ್ಷೆ ಇರೋದು ಜನ ಅವರೇ ಮಾಡಬೇಕು ಅಂತ. ಆ ಥರ 64 ಜನ ಅವ್ರ ಮನೆಯಿಂದನೇ ಅಪ್ಲೈ ಮಾಡಿದ್ದು ಇದೆ ಇದರಲ್ಲಿ. ಹೌದು, ಬಟ್ ಅದನ್ನು ನಾವು ಅವೇರ್ನೆಸ್ ಮಾಡಬೇಕಷ್ಟೇ ಈಗ ಜನಕ್ಕೆ. ಅದನ್ನು ಎನೇಬಲ್ ಮಾಡಿದ್ದೀವಿ. ಇಲ್ಲ ಅಂತೇಳಿದರೆ ಬೇಕಾದರೆ ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ. ನಮ್ಮದು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇದೆ, ಬಾಪೂಜಿ ಜನಸ್ನೇಹಿ ಕೇಂದ್ರ ಇದೆ, ಅಲ್ಲಿಗೆ ಹೋಗಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಆ ಆಪ್ಷನ್ನು ಕೊಡ್ತಾ ಇದ್ದೇವೆ ಈಗ. ಇಲ್ಲ ಅಂದರೆ ನಮ್ಮ ತಾಲೂಕು ಆಫೀಸಲ್ಲಿ ಬಂದು ಕೂಡ ಕೇಳ್ಬೋದು. ನಾವು ಜನಕ್ಕೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ತಕ್ಷಣ ನಾವು ಅದನ್ನು ಬ್ರೇಕ್ ಮಾಡಿದರೆ ಜನ ಕಂಗಾಲಾಗ್ಬಿಡ್ತಾರೆ ಸಡನ್ನಾಗಿ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡಿದ್ದೀವಿ. ಆದರೆ ನಮ್ಮ ಉದ್ದೇಶ ಅವರು ಎಲ್ಲಿಗೂ ಬರೋದೇ ಬೇಕಾಗಿಲ್ಲ, ಅವರೇ ಅಪ್ಲೈ ಮಾಡಬೇಕು. ಅವ್ರು ನಾವು ಕಳಿಸ್ಕೊಡ್ತೀವಿ, ಬೇಕಾದರೆ ಅವ್ರು ಪ್ರಿಂಟಪ್ ತೊಗೋಬೋದು, ಇಲ್ಲ ಡೈರೆಕ್ಟ್. ಈಗ ಬ್ಯಾಂಕ್ನವ್ರು ಕೇಳಿದರು, ಅವರು ಬೇಕಾದರೆ ನಾವು ಇಮೇಲಲ್ಲಿ ಕಳಿಸ್ತೀವಿ ಸರ್ಟಿಫೈಡ್ ಕಾಪಿ, ಅದನ್ನು ನೇರವಾಗಿ ನೀವು ಬ್ಯಾಂಕಿಗೂ ಕಳಿಸ್ಬೋದು. ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್. ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಪ್ರಕಾರ ಎಲ್ಲಿ ಬರಬೇಕು ಅಂದರೆ, ಒಬ್ಬರು ಯಾರಾದರೂ ಒಬ್ಬರು ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದನ್ನು ಅಲ್ಲಿ ಬರೀ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡಬೇಕು. ಆವಾಗ ಅದು ಸೈನ್ ಆಗಿ ಅವ್ರಿಗೆ ಡೆಲಿವರಿ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ, ಭೂ ಸುರಕ್ಷಾ ಯೋಜನೆಯನ್ನು ಈಗಾಗಲೇ ನಾವು ರಾಜ್ಯದಲ್ಲಿ ಅನುಷ್ಠಾನನೂ ಕೂಡ ಮಾಡಿದ್ದೇವೆ. ಇದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ನನಗೆ ತಿಳಿದಾಗೆ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇದು ಇಲ್ಲ. ಈ ರೀತಿಯಾದಂಗೆ ಸಂಪೂರ್ಣ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಜನರುಗಳಿಗೆ ಡೆಲಿವರಿ ಮಾಡುವಂಥ ಒಂದು ವ್ಯವಸ್ಥೆ. ಇದು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು